ನಿನ್ನೆ ದಿನ ರಾಂಪುರದ ರಾಮ ಮಂದಿರದ ರಥೋತ್ಸವದ ಕಾರ್ಯಕ್ರಮದಲ್ಲಿ ಈ ರೀತಿ ಆಗದೆ ಅನ್ಕೊಂಡಿದ್ದಿಲ್ಲ ನೋಡ್ರಿ. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡಕತ್ತಾನ್ರಿ. ಹೆಂಗದ್ರಿ ಎಲ್ಲರೂ ಮಸ್ತ್ ಅದರ ಅನ್ಕೋತಾನ್ರಿ. ದಿನ ರಾಮನವಮಿ ಪ್ರಯುಕ್ತ ನಮ್ಮ ಊರಾಗ ರಾಮ ಮಂದಿರ ಐತ್ರಿ. ಅದ್ರ ಸಲುವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಆಗಿ ನಾವು ಹೊಂಟಿದ್ವಿ ರಾಮ ಮಂದಿರಕ್ರಿ. ಯಾಕಪ್ಪ ಅಂದ್ರ ದರ್ಶನ ತಗೊಳಕ್ರಿ. ನಿಮ್ಗೂ ಕೂಡ ರಾಮ ಲಕ್ಷ್ಮಣ ಸೀತಾ ಹಾಗೂ ಹನುಮಂತ ಅವರ ದರ್ಶನ ಮಾಡಿಸ್ತನ್ರಿ. ದರ್ಶನ ಮಾಡ್ಕೋರಿ. ಬಹಳಷ್ಟು ಜನ ರಾಮ ಮಂದಿರ ದರ್ಶನಕ್ಕೆ 26ನೇ ತಾರೀಕ ಬಂದಿದ್ರಿ. ಕನ್ಫ್ಯೂಸ್ ಆಗಿತ್ರಿ. ಯಾಕಪ್ಪ ಅಂದ್ರ ಕ್ಯಾಲೆಂಡರ್ ಒಳಗ 26ನೇ ತಾರೀಕು ಇತ್ರಿ, ಮತ್ತೆ 27ನೇ ತಾರೀಕು ಇತ್ರಿ. ಅಯೋಧ್ಯೆ ಒಳಗೂ ಕೂಡ 27ನೇ ತಾರೀಕ ಮಾಡಿದ್ರಿ. ಅದ್ರ ಸಲುವಾಗಿ ನಮ್ಮಲ್ಲಿ ಕೂಡ 27ನೇ ತಾರೀಕ ಜಾತ್ರೆಯನ್ನ ಮಾಡಿದ್ರಿ. ದರ್ಶನ ಅದು ಎಲ್ಲ ಮುಗಿಸ್ಕೊಂಡಿರಿ. ಹೊರ ಬರೋಟಿಗೆ ನಾಷ್ಟಾಕ ವ್ಯವಸ್ಥೆ ಮಾಡಿದ್ರಿ. ಅದ್ರ ಸಲುವಾಗಿ ಜಬರ್ದಸ್ತ್ ಮಸಾಲೆ ರೈಸ್ ನಾಷ್ಟ ಮಾಡಿದ್ವಿ. ಮಸ್ತ್ ಪಕ್ಕಿ ದೇವ್ರ ಪ್ರಸಾದ ಎಲ್ಲ ನಾಷ್ಟ ಮಾಡಿಕಿಸಿ ನಾವ್ ಬರ್ಬೇಕಾಗಿತ್ರಿ ಬ್ಯಾಂಕಿಗೆ. ಯಾಕಪ್ಪ ಅಂದ್ರ ಮಾರ್ಚ್ ಎಂಡ್ ಐತ್ರಿ, ಸೂಟಿನ ಸಿಗವಾಲ್ತಾಗೈತ್ರಿ. ಸೂಟಿ ಒಳಗೂ ಕೂಡ ಡ್ಯೂಟಿ ಮಾಡೋದಾಗಿತ್ರಿ. ನಮ್ ಬಾಳೆ ಬ್ಯಾಂಕಿಗೆ ಬಂದು ಸ್ವಚ್ಛ ಹೆಂಗ್ ಕಸ ಹುಡುಗಿ ದೀಪಾವಳಿ ಹಚ್ಕಿಸಿ ನಾವ್ ನಮ್ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ವಿ. ಅಟ್ಟೋಟಿಗೆ ಇಲ್ಲಿ ಬಂದ್ ನೋಡ್ರಿ ನಮ್ಮ ಅಣ್ಣ ಬಂದು ಚಾ ಕೊಟ್ರಿ. ಮಸ್ತ್ ಪಕ್ಕಿ ಚಾ ಕುಡ್ಕಿಸಿ ನಾವ್ ಹೋಗ್ಬೇಕಾಗಿತ್ರಿ ನಮ್ ಬೇರೆ ಡ್ಯೂಟಿಗ್ರಿ. ಅದ್ನೇನೋ ಹೇಳ್ತಾನೆ ಬರ್ರಿ. ಪೆಟ್ರೋಲ್ ಪಂಪಿಗೆ ಬಂದ್ ಕಿಸಿಂದ ಗಾಡಿಗೆ ಸ್ವಲ್ಪ ಎಣ್ಣೆ ಹಾಕಿಸಿಕಿಸಿಂದ ನಾವ್ ಹೋಗ್ಬೇಕಾಗಿತ್ರಿ ಎಲ್ಲಟ್ಟಿಗೆ. ಯಾಕೆ ಅನ್ನೋದು ಹೇಳ್ತಾನ ಕೇಳ್ರಿ. ಎಲ್ಲಟ್ಟಿ ಒಳಗ ನೂತನವಾಗಿ ವಿಶ್ವ ಭಾರತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದೊಂದ ಪ್ರಾರಂಭವಾಗೋದೈತ್ರಿ. ಅದು 3 ರಿಂದ 8ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಉಚಿತ ಶಿಬಿರವನ್ನ ಹಮ್ಮಿಕೊಂಡಾರಿ. ಅದು ಯಾವಾಗಪ್ಪ ಅಂದ್ರ 10/4/2026 ರಿಂದ 20/5/2026 ಇದು ಉಚಿತ ಶಿಬಿರ ಇರ್ತೈತ್ರಿ. ಅದರ ಸಲುವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಬ್ಯಾನರ್ ಗಳನ್ನ ಮಾಡಿಸಿದ್ರಿ. ಇವು ಬ್ಯಾನರ್ ಗಳು ನಮ್ಮ ರಬಕೈಬನಹಟ್ಟಿ ತಾಲೂಕು ಮತ್ತು ಸುತ್ತಮುತ್ತ ಹಳ್ಳಿ ಒಳಗ ಬ್ಯಾನರ್ ಅನ್ಸೋದೈತ್ರಿ. ಅದ್ರ ಸಲುವಾಗಿ ಆಯಾ ಊರುಗಳಿಗೆ ಹೋಗಿ ಎಲ್ಲೆಲ್ಲಿ ಹಾಕೈತ್ರಲ್ಲ ಅಲ್ಲಿ ಪ್ಲೇಸ್ ಗಳನ್ನ ನೋಡ್ಕೊಂಡ್ ಬರೋದೈತ್ರಿ. ಬೆಳಿಗ್ಗೆ 12ಕ್ಕೆ ಜಾಗ ಬಿಟ್ಟಿದವ್ರ 3 ಗಂಟೆಗೆ ಬಂದಿವ್ರಿ ಮನೆಗೆ. ಮೊದಲನೇದಾಗಿ ಹೋಗಿದ್ದು ಎಲ್ಲಟ್ರಿ, ಅದಾದ ಕೂಡಲೇ ಕುಳ್ಳೋಳಿ, ಅದಾದ ಕೂಡಲೇ ಹಿಪ್ಪರಿಗಿರಿ. ಇದನ್ನೆಲ್ಲ ಮುಗಿಸ್ಕೊಂಡ್ ನಾವ್ ಬಂದಿವ್ರಿ ಬಂಡಿಗಿನಿ ಕ್ರಾಸ್. ಇಲ್ಲಿಡ್ದ ಮತ್ ಹೋದಿವ್ರಿ ಮದರ್ಕಂಡಿಗೆ. ಸುಮಾರು ಒಂದ ದಿವಸನಾಗ 5-6 ಊರ್ ತಿರ್ಬೇಕಾದ್ರ ಬಿಸ್ಲಾಗ ಕೆಟ್ಟ ರನರನ ಆಗಿಬಿಡ್ತ್ರಿ. ಇಂತ ರನರನ ಬಿಸ್ಲಾಗ ತಿರುಗಾಡಿ ಬಾಳ ಸುಸ್ತಾಗಿತ್ರಿ. ಅದ್ರ ಸಲುವಾಗಿ ಹಿಪ್ಪರಿಗೆ ಒಳಗ ದೋಸ್ತರೊಬ್ಬರ ಸಿಕ್ಕ್ರಿ. ಅವ್ರು ಕೂಡ ನಾವ್ ಕಟ್ಟ ಮಿಟ್ಟ ಒಂದೊಂದ್ ಗ್ಲಾಸ್ ಕುಡಿದ್ವಿ. ಇದನ್ನೆಲ್ಲ ಮುಗಿಸಿ ನಾವು ಸಾಯಂಕಾಲ 5:30-6 ಗಂಟೆಕ ಮನಿಗ್ ಬಂದಿವ್ರಿ. ಮನಿಗ್ ಬಂದು ನೋಡ್ತಾಳ ಇಲ್ಲ ಜಾತ್ರೆ ಎಲ್ಲ ಹುರುಪಾಗಿ ಬಿಟ್ಟಿತ್ರಿ. ಅಟ್ರಾಗ ನಮ್ ದೋಸ್ತರು 1-2-3 ಮಂದಿ ಸಿಕ್ರ ನೋಡ್ರಿ. ಇಲ್ಲಿ ಜಾತ್ರೆ ಇಲ್ಲೋ ಬಣ್ಣ ಅದ ನೋಡ್ರಿ. ಈ ಅಣ್ಣ ನೀವೆಲ್ಲರೂ ನೋಡಿದಂದ್ರೆ ಈ ವಿಡಿಯೋ ಕೊಂದ ಕಮೆಂಟ್ ಮಾಡ್ರಿ. ಇದೆಲ್ಲ ಮುಗಿತ್ರಿ. ಕರೆಕ್ಟ್ 7:30 ಗಂಟೆಗೆ ರಥೋತ್ಸವ ಪ್ರಾರಂಭ ಆತ್ರಿ. ಇದ್ರ ಜೋಗಕ್ಕಿಂತ ಮುಂಚೆನೆ ಯಾರೋ ಅಣ್ಣಾರೊಬ್ರ ಇಲ್ಲಿ 3 ಗಾಲಿ ರಿಕ್ಷಾ ಹಚ್ಚಿ ಹೋಗಿಬಿಟ್ಟಿದ್ರಿ. ಆ ತೀರ ಆ ಸೈಡ್ ಹೋಗಿದ ಕಾರಣ ಆ ರಿಕ್ಷಾವನ್ನ ಎಲ್ಲಾ ಹುಡುಗರ ಎಬ್ಬಿಸಿ ಸೈಡ್ ಇಟ್ಬಿಟ್ರಿ. ರಥೋತ್ಸವದ ವಿಡಿಯೋವನ್ನ ಆಲ್ರೆಡಿ ನೀವು ನನ್ನ ಪೇಜ್ ದಾಗ ಅಂತೂ ನೋಡೇ ಇರ್ತೀರಿ. ಯಾರ್ಯಾರು ಈ ವಿಡಿಯೋನ ನೀವು ನೋಡಿದ್ದಿಲ್ಲ ನನ್ನ ಪೇಜ್ ದಾಗ ಹೋಗಿ ನೋಡ್ರಿ ಅಂತ ಹೇಳ್ತಾ, ಮತ್ತ ಈ ರಾಮ ಮಂದಿರದ ರಥೋತ್ಸವಕ್ಕೆ ಯಾರ್ಯಾರು ಬಂದಿದ್ರಿ ಈ ವಿಡಿಯೋಕೊಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ನೋಡಿದ್ರೆ ಸಿಗ್ತೇನ್ರಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಧನ್ಯವಾದಗಳು.